सतसर सांपडला तो सादाजी मुहूर्त बरा करा जय जयकार हृदय करा आळस नका करू सांगतो ಇದಕ್ಕೆ ಆಶಿ ಮಾಡಂಗಿಲ್ಲ ನೀವು ನಾಮ ಸಂಕೀರ್ತನ ಸಾಧನ ಪೈತೋಪೆ ಜಲತೀಲ ಪಾಪೆ ಜನ್ಮಾಂತರಿಸಿ ನಲಗತೀತಾಯಾಸ ಜಾವೇವನಾಂತರ ಸುಖೇತೋ ಘರ ನಾರಾಯಣ. ಇಲ್ಲಿ ಪರಮಾತ್ಮ ಭಾಳ ಚಂದ ಹೇಳ್ತಾನೆ ರೀ. 12ನೇ ಅಧ್ಯಾಯ ಭಕ್ತಿ ಯೋಗದೊಳಗೆ 13ನೇ ಮಂತ್ರ. ಅರ್ಜುನ ಎದಿದ್ದಟ್ಟು ಹೇಳ್ತಾನೆ ದೇವ್ರು ನನ್ನ ಭಕ್ತ ಹಿಂಗದಾನಂತ. ಹೆಂಗದಾನ್ರಿ? ಅದ್ವೇಷ್ಟ, ಯಾರ ಮೇಲೆ ದ್ವೇಷ. ತಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಯೇ. ಒಂದು ಕಡೆ ಹೇಳ್ತಾನೆ ತುಕಾರಾಮ್ ಮಹಾರಾಜರು, ಆಲೆ ದೇವಾಚೇಚೆ ಮನ ತೇತೆ ಕೋನಾಚಿ ಚಾಲೇನ ಹರಿಶ್ಚಂದ್ರ ತಾರಾರಾಣಿ ವಾಹೇ ದೋಂಬ್ಯಾಗರಿ ಪಾಣಿ. ಇಳಿಯೊಡಿನಾದ ಹರಿಶ್ಚಂದ್ರ ಭೂಪಾಲನು ಕಳೆದುಕೊಂಡ ಸತಿ ಸುತ ರಾಜ್ಯಭೋಗವಂ ಬಲಲಿದನು ಮಾದಿಗನ ಸೇವಕನಾಗಿ ಎಳ್ಳೆ ನೀ ತಗಲಿದಂತೆ ದುಃಖ ಭೋಗಿಸಲಿಲ್ಲ. ಅಂತಂಥವ್ರಿಗಿನ ದುಃಖ ಬಿಟ್ಟಿಲ್ಲ. ನಮ್ಮ ನಿಮ್ಮಂತ ಬಿಡ್ತೇನ್ರಿ. ಅದಕ್ಕಂತಾನೆ ಪರಮಾತ್ಮ ಇಲ್ಲಿ ಅದ್ವೇಷ್ಟ ಸರ್ವಭೂತಾನ. ಬಸವಣ್ಣವ್ರು ಹೇಳಿಲ್ಲ, ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಅನ್ಯರಿಗೆ ಅಷ್ಟೇ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಈ ಪುತ್ತಿಚೇರಿ ನಮಗೆ ನಿಮಗೆ ಬರಬೇಕಾದ್ರೆ ಭಾಳ ಕಠಿಣ. ಯಾಕಂದ್ರೆ ಸಂಸಾರದೊಳಗೆ ನಿನ್ನ ನೆನೆಯುವುದು ಕಠಿಣ. ಸಂಸಾರ ಮರಿಸಿ ನೋಡು ನಿನ್ನ ತಾನ, ಕೋಟಿಗೊಂದು ಘಟ ಆಗುವುದು ನಿನ್ನಂಗ ತೇಟ. ಕೋಟಿಗೊಂದು ಘಟ, ಉಳ್ಕಾದ್ದೆಲ್ಲ ನಾವು ನೀವು ಕೋಟಾನ. ನಮ್ಮಂತ ಹುಟ್ಟಿ 4ನೇ ಕೊಟ್ಟೆ ಆತ, 8ನೇ ಕೊಟ್ಟೆ ಆತ, ಇನ್ನು ರೂಪಾಯಿ ಹೋಗತ್ತೆ ಗೊತ್ತಿಲ್ಲ ಅಂತ. ಯಾಕಂದ್ರೆ ಒಂದು ಕಡೆ ಭಾಳ ಚಂದ ಹೇಳ್ತಾರೆ ರೀ ವಿಶ್ವನ ಕಲ್ಯಾಣದೊಳಗೆ, ಸರಳ ಮಾರ್ಗ ತೋಡು ನೀಮಂತ ಕಾಚಾನುತ್ತು ಜಾವು ನಕೋ. ಯಾಕಂದ್ರೆ ಟೈಮಿಂಗ್ ಭಾಳ ಇಲ್ರಿ, 20 ನಿಮಿಷದೊಳಗೆ ಅಷ್ಟ. ಜಾ ಸಂಗತಿನೇ ದುರ್ಗುಣವಾಡೆ ಸಂಗತಿ ಚಾಂಚಿ ತರುಣಕೋ ಚೋರಿ ಕುನಾಚಿ ಕರುಣ ಕೋರೆ ಅಬಲ ದುಃಖಿ ಕರುಣ ಕೋ ನೀನು ತುಳುಗು ಮಾಡಬೇಡ. ಒಬ್ಬಕ್ಕೆ ಹೆಣ್ಮಳ ಗಂಡು ಸತ್ತಾನು, 20 ಎಕರೆ ಕಬ್ಬಿಣ ಆತೈತೆ ಅಂತ ತಿಳ್ಕೊಂಡು ಅಕ್ಕಿ ಕೂಡ ರಂಸಾಕ್ ಹೋದೆ ಅಂದ್ರೆ ಮುಂದಿನ ಜನ್ಮದೊಳಗೆ ತೊಗಲು ಬಾವ್ಯಾಗ ಹುಡ್ತೀವಿ ಹುಷಾರಂದಾರ. ಶರಣರಿಗಾಗಲಿ, ಸಂತರಿಗಾಗಲಿ, ಸಾಧುರಿಗಾಗಲಿ, ಭಕ್ತರಿಗಾಗಲಿ, ಸಂತರಿಗಾಗಲಿ ಪತ್ತೆ ಹೇಳ್ಯಾರ್ರಿ ವಿಠಲ್ ಮಹಾರಾಜರು. ಪತ್ತೆ ಹೆಂಗೆ ಹೇಳ್ಯಾರಂದ್ರೆ ಮದ್ಯಪಾನ, ಮಾಂಸಾಹಾರ, ಕದಿ ಸೇವನ ಕರುಣಕೋ. ಇದನ್ನಟ್ಟು ಪಾಲನ ಮಾಡಿದಂದ್ರೆ ಸತ್ತ ಲಾಟರಿ ಜುಗಾರ ಮತಕ ನಶೇಚ ಕೇಳುನಕೋ. ಎಷ್ಟು ಜರಿ ಬಿತ್ತಂದ್ರೆ ನಿನ್ನ ಹಿಡಿಯವ್ರು ಯಾರದ ಭೂಮಿ ಮೇಲೆ ಅಂದಾರ. ಇಂದ್ರಿಗಳ ಕಾದವನೇ ಚಂದ್ರನ ಸಮಾನ, ಮಾಯನ್ನು ಗೆದ್ದವನೇ ಮರ್ಮಜ್ಞನಾದ ಯೋಗಿ. ನಿನ್ನ ಹೆಸರು ಜರಿ ಉಳಿಬೇಕಾದ್ರೆ ಇವತ್ತು ಯಾವಾರ ಶನಿವಾರ ಇಲ್ಲ, ಹಂಗೆ ಮಾಡುತ್ತೇನೆ ಹೆಸರು ಉಳಿ. ಜಯಾಂಜನಿ ಕುಮಾರ ಬಲವಂತ ಶಂಕರ ಸುವನ ವೀರ ಹನುಮಂತ ಸದಾ ಸರ್ವದ ಯೋಗ ತುಜೆ ಗಡಾವ ತುಜಾ ಕಾರणे ದೇಹ ಮಾಜಾ ಪಡಾವ ಉಪೇಕ್ಷೆ ನಕೋ ಗುಣವಂತ ಅನಂತ ರಘುನಾಯಕ ಮಾಗನೇ ಹೆಚ್ಚಿಯಾದ. ದೇವಾ नको धन नको मान नको लौकिक आगळा पडी सोडवी परी माझा मोह पाशांत निघा. समर्थ रामदास ಹೇಳ್ತಾರೆ, भयव्यापिलो प्रीती छाया करावी कृपा सागरे मला चिंता हरावी मला संकटी सोडवावी समर्थ रघुनायಕ ಮಾಗನೇ ಹೆಚ್ಚಿಯಾತ. ನಾವು ಏನು ಮಾಡಕತ್ತಿ ಹೇಳ್ತಾರ, ಮನಿ ಮಾನವ ವ್ಯರ್ಥ ಚಿಂತಾ ವಾಹತೆ. पर चिंते चलो जाओ, अकस्मात होणार होऊ नी जाते. गडे बोगणे सर्व ही कर्मयोगे मती मंदते चेद मानी वियोगे. चिंತೆ ಮಾಡಬೇಡ, ಚಿಂತನೆ ಮಾಡು. ನಮಗೆ ಚಿಂತನೆ ಚಲೋ ಆಗ್ಯಾವ. ಪೆಂಡಾಲ್ ರಗಡ್ ಮಾಡ್ದಾಕಿ ಕರೆ ಊರಾಗ ಮಂದಿ ರಗಡೈತಿ, ಕರೆ ಪೆಂಡಾಲ ಮಂದಿ ಕಾಣವಾದೀನಿ ಹಂಗೈತಿ ಕಡ್ತ ಹತ್ತು
ತಂದು ಹಚ್ಚೋ ಸಂಜಾಬಾಯಿ ಆಟ ಸಾಲಲ್ಲಿ ಲಕ್ಷ್ಮಿ ಬಂದಾಳಂದ್ರೆ ಹೆಂಗೆ ಬರ್ತಾನೆ ನೋಡಿ 500 ರೂಪಾಯಿ ಹೊರಗೆ. ಹೆಣ್ಣಿಗಾಗಿ ಬಾಳ ದುಡಿದೋ ಮಂಗನಾಗಿ ಹುಣ್ಣ ಮಾಯಿಲಿಲ್ಲೋ ತಮ್ಮ ನಿನ್ನ ಗುಣಕ್ಕಾಗಿ ಕಣ್ಣು ತೆಗೆದು ನೋಡೋ ಗುರುವಿಗಾಗಿ ಹೆಣ್ಣು ಹಣ್ಣು ಮಣ್ಣು ಮರೆಯೋ ಮುಕ್ತನಾಗಿ. ನಮ್ಮ ಕಣ್ಣಿಗೆ ವಿಠಲ್ ಮರಾದ್ರ ಹೆಣ್ಣ ಮಣ್ಣ ಹೊಣ್ಣ ಮೂರ ಕಾಣಕತ್ತಾವ. ದೇವ್ರು ಬಂದರು ದೇವ್ರ ಕಾಣವಲ್ಲ. ಹೆಣ್ಣಿಗಾಗಿ ತತ್ತವರು ಕೋಟಿ ಜನ, ಬಂಗಾರಕ್ಕಾಗಿ ತತ್ತವರು ಕೋಟಿ ಜನ, ಮಣ್ಣಿಗಾಗಿ ತತ್ತವರು ಕೋಟಿ ಜನ. ಪರಮಾತ್ಮ ನಿನ್ನ ನಾಮಸ್ಮರಣೆಗಾಗಿ ತತ್ತವರನ್ನು ವಿರಳ ಕಾಣಿ ಅಂದರು. ಎಲ್ಲೋ ಕೋಟಿಗೊಂದು ನೇಟ, ಸಾವಿರಕ್ಕೊಬ್ಬ ಸಜ್ಜನ, ಉಳ್ಕದ್ದೆಲ್ಲ ನಾವು ನೀವು ಕಾಯ್ಕರು ಕಸಕರು ಕಾಯ್ಕರು ಕಸಕರು. ಯಾವ ನುಂಗ್ಲಿ ಏನು ಮಾಡಲಿ, ಏನು ಮುಂಜಾರೆ ಏನು ಮಾಡಾವದಿ, ಹೋಗುವಾಗ ಯಾವದಿ ಏನು ಮಾನ ಕಳ್ತುರುತ್ತಾರೋ ಸುಣ್ಣದ ನೀರ ಹೋಗಿಲ್ಲ ಮನ್ ಕೊಡಕ್ಕೆ. ಇಟ್ಟು ಮಜಾ ಹೋಯ್ತ್ರಿ. ಮೊದಲನೇ ಜಾಯಿನ್ ಇತ್ತಂದ್ರೆ ತೊಟ್ಲ ಕಟ್ಟಿ ಮ್ಯಾಲ ಗೊಂಬಿ ಚಟ್ ಕಟ್ತಿದ್ರಿ ಹುಡುಗರಿಗೆ. ಈಗಿಲ್ಲ, ಸೀರೆ ಬಂದವ್ರಿ ಮಾಡಿದ್ರೆ ಸೀರೆ ತರೋದು ಆ ಕಂಬಕ್ಕೆ ಈ ಕಂಬಕ್ಕೆ ತೆಗೆದು ನೋಡು ಕೂಸು ನುಗ್ಗಿದು. ಮಧ್ಯದ್ದು ಯಾವ್ದ ಹಾಲಿನ ಬಾಟ್ಲಿ, ಎರಡನೇದ್ದು ಬಿಸ್ಲರಿ ಬಾಟ್ಲಿ, ಮೂರನೇದ್ದು ಈ ಬಾಟ್ಲಿ, ಕೆರಿಗೆ ಹೋದಾಗ ಡಿಜಾಲ್ ಬಾಟ್ಲಿ. ಬರೀ ಬಾಟ್ಲಿ ಹಾಕ್ರೆ ಚಿಮ್ನಿಯಲ್ಲಿ ಹೋಗೈತಿ. ಈಗ ಡಿಜಾಲ್ ಪೆಟ್ರೋಲ್ ಬಂದೈತಿ. ಈಗ ಬರೀ ಬಾಟ್ಲಾಗ ಜನ ಮಾತ್ರಿ. ದುಜಿಯಾಲ ಭ್ರಾಂತಿ ಹೆಂಗೆ ಹೇಳ್ತಾರೆ ನೋಡಿ, ಬಾರಾಬಂತೊಳಗೆ ಭಾವಿ ಕಾಲ ಶಾಂತಿ, ಸಾಧುಚ್ಯ ವೃತ್ತಿ ಲೀನ ಜಾಲಿ, ಲೀನ ಜಾಲಿ ವೃತ್ತಿ ಬ್ರಹ್ಮಾತಿ ಮಿಲಾಲೆ ಜಲಾತಾತಲೆ ಲವಣ ಜಯಿಸಿ. ಯಾಕಂದ್ರೆ ನಾಣತಕ್ಕಂಥ ಅಹಂಕಾರ ಬಿಡು. ಮತ್ತು ನೀ ಅಂದಿ ಜಗತ್ತಿನಿಂದ ಕಚಂತ. ಭಗವದ್ಗೀತಾ ಸಾರ್ ಭಾಳ ಚಂದ ಹೇಳ್ತದ್ರಿ. ಏಕೆ ವ್ಯರ್ಥವಾಗಿ ಚಿಂತಿಸುವೆ, ಯಾವುದಕ್ಕೆ ವ್ಯರ್ಥವಾಗಿ ಹೆದರುವೆ, ಯಾರು ನಿನ್ನನ್ನು ಸಾಯಿಸಬಲ್ಲರು. ಆತ್ಮವು ಹುಟ್ಟುವುದು ಇಲ್ಲ, ಸಾಯುವುದು. ಮುಂದೆ ಹೇಳ್ತಾನೆ ದೇವ್ರ, ಅರ್ಜುನ ಏನಾಯಿತೋ ಒಳ್ಳೆಯದೇ ಆಯಿತು ಇದೆ ಅಂತ ಮಾತ್ರ ಮಾಡೋದ್ರ. ಏನು ಆಗುತ್ತದೆಯೋ ಒಳ್ಳೆಯದೇ ಆಗುತ್ತದೆ, ಏನು ಮುಂದಾಗುವುದೋ. ಏನನ್ನು ಕಳೆದುಕೊಂಡಿರುವಿ ಇಲ್ಲೇ ಗಂಟು. ಈಗ ನಿಮ್ಮ ಮಂದಿ ಕೌದಿ ಹೊಲಿದು ಬಿಟ್ಟಾರ ಬಿಡಿ, ಎಲ್ಲ ಸುಪೀರಿಯರ್ ಆಗಿತ್ತು ಮಂದಿ. ಮೊದಲ ಕೌದಿ ಹೊಲಿತಿತ್ತು ಮಂದಿ. ಒಂದು ಮುದುಕಿ ಕೌದಿ ಹೊಲಿಯುವಾಗ ಗಂಟು ಹಾಕಿಲ್ಲ, ಅದು ಹಿಂದೆ ಗಂಟು ಹಾಕೋದಕ್ಕಾಗಿ ಬೆಳತನ ಕೌದಿ ಹೊಲಿತಿದ್ದರೆ ಕೌದಿ ಏನು ಸರಿಯಾಗಲಿಲ್ಲ. ಹಂಗೆ ದೇವ್ರ ಗಂಟು ಹಾಕಿ ಕಳಿಸ ನಮ್ಮ ನಿಮ್ಮನ್ನ ಗಂಟು ಮಾಡ್ತೀವಿ. ಕಾಯಮಿ ಚುಕಲೋಗ ಮಾಗೇನೇನ ವೇಚಿ ಕಾಹಿ न कळेची पाप पुण्य येतो आठवची नाही. मी माझी भुललो गा दीप पतंग तोही द्यामज जीवदान संत महानुभाव काही. दाते हो दान करा जातो पंढरपुरा. ಭಾಳ ಕಠಿಣದ. ಅಜ್ಞಾನಿ ಮುಟ್ಟಿದರೆ ಸುಡುವುದು ಬೆಂಕಿ, ಸುಜ್ಞಾನಿ ಮುಟ್ಟಿದರೆ ಸುಡುವುದು ಬೆಂಕಿ. ಶಿವಮಂತ್ರವನ್ನು ಅರಿಯದೆ ಜಪಿಸಿದರೆ ಉರಿದು ಹೋಗುವುದು ಆ ದಿನದ ಪಾಪ. ಅರಿದು ಜಪಿಸು ಹೇಳ್ತಾನೆ ಆಕಾಶ ಮನಗುಡಿ. ದೃಢದಿಂದ ದುಡಿದವನಿಗೆ ದುಡಿದಷ್ಟು ಕೂಲಿ. ನಾವು ನಾಳೆ ಮೂರ್ತಿ ಆಗುತ್ತಕ್ಕ ಭಾಳ ಚಲೋ ರೀ, ಭಾಳ ಚಲೋ ರೀ ಅನ್ನೋದು. ಈಗೇನು ತಂತ್ರ ಮಾಡ್ಯಾರಂದ್ರೆ ಗುರುಗಳು ಬಂದ ನಾಯಿ ಬಾಲಿಗೆ ಒಂದು ಅಲಿಗೆ ಇಟ್ಟಾರೆ. ಇನ್ನು ಹೋಗಬೇಡ ಮನೆಗೆ ಅನ್ನೋದು ಈಗಷ್ಟ. ನಾಳೆ ಹುಗ್ಗಿ ಉಂಡ್ರೆ ನಾವು ನೀವು ಹೋಗ್ತೀವಲ್ಲ, ಬಸ್ ಹಚ್ಚಿದೀವು ಅವ್ರ ನಲಿಗೆ ತೆಗೆದು ಹೋಗ್ತಾರ ಮತ್ತು ಹೆಂಗಿತ್ತು ಬಾರ ಹಿಂಗ ಅಂತ. ದುಃಖ ಬಾಂಧವಡೆ ಆಯ್ಯ ಸಂಸಾರ ಸುಖಾಚ ವಿಚಾರ ನಾಯಿ ಕೋಟೆ. ಅದ್ವೇಷ, ಯಾರ ಮೇಲೆ ದ್ವೇಷ ಮಾಡಿದ. ಏನು ಅಕಸ್ಮಾತಾಗಿ ಒಮ್ಮೆ ಪಾತಾಳ ಲೋಕಕ್ಕೆ ಐರಾವಣ ಬೈರಾವಣ ಕೂಡಿಕೊಂಡು ರಾಮ ಲಕ್ಷ್ಮಣರನ್ನು ಓದ್ಬಿಟ್ರಿ. ಈ ವಿಷಯನ ಕೋಟ ಮಾಡಿ ಓದ್ಬಿಟ್ರು. ಮಾರಿತ್ರಾಯ ಕ್ಷಟ್ಟ ಅಂತ ಬಂದು ನೋಡ್ತಾನೆ, ಮಂತ್ರದಾಗ ಇಬ್ಬರು ಇಲ್ಲ ಇಲ್ಲ. ಈ ವಿಷಯನ ಬಂದ ಏನು ಮಾತು ಘಾತ ಆತ. ಈ ವಿಷಯನಂದ ಊಟ ಜಾಗೆ ವಾರೇ ಆತ ಸ್ಮರಣ ಕರ पंढरीनाथ भावी चरणी ठेवा माता चुकवी व्यथा जन्माच्या धनदारा पुत्र जन बंधू सोयिरे सर्व मिथ्या हे जाणून ಶರಣರಿಗ ದೇವಾಸಿ ಮಾರಿತ್ರಾಯ ಲಗ್ನ ಆಗೋದು ಬಿಟ್ಟ ಗೋಪಿ ಅವ ಇರ್ಲಾರ್ದು ಗುಡಿನ ಊರಾಗ. ಮತ್ತು
ನೀವು ಲಗ್ನ ಆಗಿ ಒಂದು ಬಿಟ್ಟು ಅಡ್ಡಾಡ ಆಗತ್ತೀವು. ನಮ್ಮ ಫೋಟೋ ಇದ್ದಾಗ ಕಿತ್ತು ಆಗತ್ತೆ ಮಕ್ಕಳಲ್ಲಿ ಇಕ್ಲಾಗ್ಯಾವ. ನಿನ್ನ ಮಕ್ಕಳು ನೋಡಿದರೆ ಇಂಥವರ. ಇನ್ನು ಗುರು ಹಿರಿಯರ ಮಾತು ಮೀರವರ. ತಮ್ಮ ನಿನ್ನ ನಶಿಬೈತೋ ಹಿಂಗಾರ, ನಿನ್ನ ನಂಬುವುದಿಲ್ಲೋ ಕೋಡಿ ಸಂಸಾರ. ಮತ್ತು ಪ್ರಯೋಜನ ಯಾರು ಮನೆ ಬಿಟ್ರಿ ಮತ್ತೆ ಬೇಡ್ರಿ ಮನೆ ನಾನು ಬಿಟ್ಟು ಬಂದಿಲ್ಲ. ನಾನು ಚಿಕ್ಕಮಂಗ್ಳೂರಿಂದ ಬಂದ ಇಲ್ಲಿಗೆ, ಇವ್ರು ಬೆಂಗಳೂರಿಂದ ಬಂದಾರ. ಬೇಡ್ರಿ ಎಲ್ಲಿ ತಕ ಗುರುಗಳು ಹೋಗೋ ತಕಾರ ಇರ್ರಿ ಇಲ್ಲಿ. ಅದೈತೆ ಐತಿ ಪ್ರಪಂಚ. ನಮ್ಮನ್ನು ಬಿಟ್ಟಿಲ್ಲ ನಿಮ್ಮನ್ನು ಬಿಟ್ಟಿಲ್ಲ. ಕರೆ ಹೋಗುವಾಗ ಯಾವುದೂ ಬರಂಗಿಲ್ಲ. ಅಂತ್ಯಕಾಲಿ ತೈತ ಸಂಕಟ ಚೆವೇಲಿ ಹರಿತ್ಯ ಸಾಂಬಾಳಿ ಅಂತರ್ವಾಯಿ. ಅಂತ್ಯಕಾಲದೊಳಗೆ ಪರಮಾತ್ಮ ನಾಮಸ್ಮರಣೆ ಮಾಡಿದ್ರೆ ಯಾವುದು ಬರ್ತೈತೆ ಅದ ಬರ್ತೈತೆ ರೀ. ಯಾಕಂದ್ರೆ ಯಾವಾಗ ಮಾಡಿದ್ರಾಯ ಈ ವಿಷಯ ಹೆಂಗೆ ಮಾಡೋದು? ಈಗ ಮುಂಜಾನೆ ಹೊರಗಡೆ ಹೋಗ್ಬೇಕು ನೀ ಅಲ್ಲಿ ಹೋಗಿ ಹೆಂಗೆ ಹೋಗೋದು? ಲಾನಪನ ದೇಗಾದೇವ ಮುಂಜಿತ ಕರಿಚಾರವ ಐರಾವತ ರತ್ನತ ತೋರ ಜಾಶಿ ಅಂಕುಶಾಚಿ ಮಾರ. ನೋಡು ಕಮಲದ ಹೂ ಹೋಯ್ತು. ಒಂದು ಕಮಲದ ಹೂವಿನೊಳಗೆ ಕೀಳಿ ಆಕಾರವಾಗಿ ಹೋಗಂದ್ರ ಅವಂದ ಅಪಮಾನವಾದರೆ ಒಳಿತು. ಆ ಭಗವಂತ ರಾಮ ಲಕ್ಷ್ಮಣ ಸಲುವಾಗಿ ನನ್ನ ಪ್ರಾಣನ ಒತ್ತಿಟ್ಟು ನಾ ಇವತ್ತು. ಶರೀರ ಉತ್ತಮ ಚಾಂಗಲಿ, ಶರೀರ ಸುಖಾಚೆ ಗೋಸಲಿ, ಶರೀರ ಸಾಧ್ಯ ಹೋಯೇ ಕೇಳೆ, ಶರೀರ ಸಾಗಿಲೆ ಪರಬ್ರಹ್ಮ. ಅದಕ್ಕೆ ಮಾರುತ್ತೆ ಮೊದಲೇ ತಂತವ್ರಿ ಹೊಕ್ಕನ ನೋಡ್ರಿ. ಸಣ್ಣ ಎಲಿಯಾಗಿ ಕೀಡಿ ಆಕಾರವಾಗಿ ಹೋದಂತ ಪಾತಾಳ ಲೋಕಕ್ಕೆ ಹೋಗಿ ನೋಡ್ತಾನು. ರಾಮ ಲಕ್ಷ್ಮಣರು ಇಬ್ಬರೂ ಕಠಿಣ ಜಾಗ ಹಾಕಿ ಐರಾವನ ಏನು ಅಗದಿ ಬೆಳ್ತಾನ ಡಿಜೆ ಹಚ್ಚಿ ರಾಕ್ಷಸರು ಪುರುಷಾರ ಕೂತು ಬರಾಕಿದ್ದ. ಅವಂದ ಮಾರುತ್ರಾಯ ಹೋಗಿ ತಾಯಿ ನಮಸ್ಕಾರ ಮಾಡಿದ. ಇನ್ನು ಮುಂಬಾಬ ಇದಲ್ಲ ಈಕೆ ಯಾರ ಶಂಕರನ ಹೆಂಡತಿ. ಮಾರುತ್ರಾಯ ಯಾರ? ಅವನು ಶಂಕರ. ತಿಳಿದು ನೋಡಿ ನೀವು. ಧ್ವಜಸ್ತಂಭಾವನಿ ವಾನರು ಮೂರ್ತಿವಂತ ಶಂಕರು, ಶಾರಥಿ ಸಾರಂಗದರು. ಯವಾ ಈಗ ನೀ ನನ್ನ ತಾಯಿ, ನನ್ನ ತಂದೆಗಳು ಇಬ್ಬರನ್ನು ಉಳಿಸ್ಬೇಕಾಗಿತ್ತು. ಇವತ್ತು ನಿನ್ನ ಮಾತು ಹತ ಮಾಡ್ತಾ ಅಂದ ಮಾರಿದ್ರಾಯ. ಯಾಕೆಂದು ನಾನು ನಿನ್ನ ಪತಿನ, ನೀನು ನನ್ನ ಪತಿ ಇದಿ. ಹಿಂದಿನ ಅವತಾರದಾಗ ಶಂಕರನ ಅವತಾರದಾಗ ಇದ್ದಿಲ್ಲ. ಈಗ ಏನು ಬೇಕಾದ ಮಾಡೋಂದಾಕಿ ದೇವಿ ಅವಕ್ಕಳ ಕೇಳ ರುಂಡ ಕತ್ತರಿಸಿದ. ರುಂಡ್ ಒತ್ತಾಟೆ, ದಡ ಒತ್ತಾಟೆ, ಕಾಲು ಒತ್ತಾಟೆ, ಕೈ ಒತ್ತಾಟೆ ಒಟ್ಟು ತಂದು ಬತ್ತಲು ಕುಣಿಯಾಗಿ ತುರುಕಿದ್ರಿ. ತುರುಕಿತಾನ ಅರ್ಧನಾರಿ ನಟೇಶ್ವರ ಶಂಕರ ಪರಮಾತ್ಮ ಏನಾದ ದೇವಿಯಾಗಿ ಕೂತ್ ನೋಡು. ಅವಂದ ಒಟ್ಟು ಶಿಸ್ತಾಗಿ ಊಟ ಮಾಡಿ ನಂತರ ಯುದ್ಧಕ್ಕೆ ನಿಂದ್ರು ನಂದವ. ಗೋಪಿ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ ಅಲ್ಲವೇ? ಮಧ್ಯಾಹ್ನ ಶಿಸ್ತು ಹುಕ್ಕಿ ಬಿಡೋದಕ್ಕೆ ಮಂದಿ ಕೂತೀನಿ. ಮತ್ತು ಊಟ ಹಿಡಿದ್ರೆ ಯಾರು ಬರಂಗಿಲ್ಲ ಇಲ್ಲಿ. ಊಟ ಬೇಕಾ? ಅದು ಹೊಟ್ಟೆ ಊಟ ಯಾವಾಗ ಐತಿ? ನೆತ್ತಿ ಊಟ ಸಿಗಬೇಕಾರ ಮತ್ತು ಮುಂದೆ ಕಾಯ್ಬೇಕು ನಾವು. ನೀವು ಆಯುಷ್ಯ ಜಾತೋ ಆಹಿಪ ಕಾಲ ಜಪತ ಶಿಮಃ ಸ್ವ ಹಿತಾಚ ಕೌರವ ಜ್ಞಾನೀರಹ ಶ್ರೀಹರೀಚ. ಇದು ಯಾವಾಗ ಹೋಗ್ತಿ ಶಿರ ಹೇಳಕ್ಕೆ ಬಂದಿಲ್ಲ. ಇದ್ದಾಗ ಮಾಡ್ಕೊಂಡು ಯಾವಾಗ ಮಾರಿತ್ರಾಯ ನಮೋ ಆದಿ ಮಾಯಾ ಭಗವತಿ ಅನಾದಿ ಸಿದ್ಧ ಮೂಲ ಪ್ರಕೃತಿ ಮಹಾಲಕ್ಷ್ಮೀ ತಿ ಜಗತಿ ಭಯ ದಾರುಗುಡ ದಾರುಗುಡ ದಾರುಗುಡ. ಈ ದುರ್ಗ ಮೃಗ ಬರಡು ಮಾಡ್ತಾರೆ ನೋಡು. ತಾನಕ್ಕದ ಆಟೋಮೆಟಿಕ್ ತಿಕ್ಕೊಂಡು ತುರ್ಕಿದ ಅರ್ಧ ನಟೇಶ್ವರ ಕೂತ್ರಿ ಹೇಳ್ತಾನೆ ದೇವಿ ಇದ್ರೊಳಗೆ ಸ್ವರದೊಳಗೆ ಐರಾವನ ಮೈರಾವನ ನಿನ್ನ ಭಕ್ತಿಗೆ ಮೆಚ್ಚೇನೋ ಕರೆ ನಾನು ರುದ್ರಾಭಿಷೇಕ ಮಾಡಂದು ಮಾರಿತ್ರಾಯ. ನಮ್ಮ ಮಾತಾಡಕತ್ತಾಳೆ ಏನು ಬೇಕವ್ವ ನಿನಗೆ? ಒಂದು 1000 ಕೂಡ ಹಾಲು ಬೇಕು. ಧೈರ್ಯ ಹಾಕೋ ಹಾಲಲ್ಲ. ಮತ್ತು ಈಗ ಬಂದವಳ ನಂದಿನಿ ಪ್ಯಾಕೆಟ್ ಹಾಲಲ್ಲ, ಜವಾರಿ ಹಾಕೋ ಹಾಲು. 1000 ಕೂಡ ಹಾಲು, 1000 ಕೂಡ ತುಪ್ಪ, 1000 ಕೂಡ ಮೊಸರು, 1000 ಜವಾರಿ ಬಾಳೆ ಹಣ್ಣು, ಸೇಬು ಹಣ್ಣು 1000, ಚಿಕ್ಕು ಹಣ್ಣು 1000 ಎಲ್ಲ ತಂದು ಮ್ಯಾಲೋಗಿ ನಂತರ ನನಗೆ ಆನಂದ ಕಟ್ಟ ನೋಡ್ರಿ. ನಮ್ಮವು ಮಾತಾಡಕತ್ತಾಳತ್ತೀವಿ ಮ್ಯಾಲಿಂದ ಉಜಾವ ಅವನು ತಿಂದುಕೊಂಡ್ರ. ಒಳಗೆ ಬಂದು ನೋಡ್ತಾನು ದೇವಿನೇ ಇಲ್ಲ. ಒಂದು ಮಾರುತ್ರಾಯ ಬುದ್ಧಿಹೀನ ತನುಜಾನಿಕೆ ಸುಮಿರವ್ ಪವನ ಕುಮಾರ ಬಲ ಬುದ್ಧಿ ವಿದ್ಯಾದೇವು ಹರು ಕಲೇಶ ಬಿಕಾರ. ಅಲ್ಲೋ ಮಗನ, ನನ್ನ ಮೋಸ ಮಾಡಿ ಈ ಭೀಷಣ ಮಣಗಿಸಿ ನೀ ಭೀಷಣಾಗಿ ಕೋಟ ಆಗಿ ಬಂದು ಹೊರ ಕರ್ಕೊಂಬಂದಿಯಲ್ಲ, ಯುದ್ಧಕ್ಕೆ ನಿಂದ್ರ ಮಗನ ನಾವು. ಇರಬೇಕು ಮಾನವ, ಇದ್ದು ಜಯಿಸಬೇಕು. ಮಾನವನಿಗೆ ಬರ್ತಕ್ಕಂಥ ಕಷ್ಟ ನಷ್ಟಗಳು ಭೂಮಿ ಮೇಲೆ ಬರ್ತಕ್ಕಂಥ ಮರಗಿಡಗಳಿಗೆ ಬರಲಾರವಷ್ಟೇ ಎಂದು ತಿಳಿದು ಮನದಲ್ಲಿ ಸಮಾಧಾನವನ್ನು ಹೊಂದಬೇಕು.
ಚಿತ್ತಿಯ ಸೋದ್ಯಾವೆ ಮನುಷ್ಯಗೆ ಸಮಾಧಾನ ಬೇಕು ಮೊದಲು. ಸಮಾಧಾನ ಇತ್ತಂದ್ರೆ ಸಮಾಧಾನ ತಾನೇ ಹಾಕಿದ್ರಿ ಅಂತಿರ್ತಾರೆ ನೋಡು. ಕೂದಲಿಕಾಕಿ ಎಂದಾರು ಹಿಕ್ಕತ್ತ ಅಂತಕಿ ಕೂದಲಿಕಾಕಿ ಏನು ಮಾಡ್ಬೇಕು ತೊಗೊಂಡ್ರೆ ಹಂಗೆ ಮಾರುತಿ ಪರಿಪೂರ್ಣ ಇತ್ತು ರೀ. ಅದು ಪರಿಪೂರ್ಣ ಕೂಡ ಅದ. ನಾವೇನು ಬಂದಿಲ್ಲ ನಾವು ನೀವು ಇವು ಹರಿದೊಟ್ಟು ಕೊಡ ಮನೆಯಾಗ ಟಿ ವಿ ನೋಡಕತ್ತಾರ ಅವು ಬರೀ ಕೊಡ ನೀರು ತುಂಬಂಗಿಲ್ಲ ಅವಕ್ಕೆ. ಯಾಕೆ ಗುಡಿಗೆ ಬರೋಂಗಿಲ್ಲ ನೀರು ಅವು ತುಂಬ ಗೋಪಿ. ಅದಕ್ಕಂದ್ರೆ ಅವರು ಟಿ ವಿ ಬಂತು ಭಕ್ತಿ ಭಾವ ಹೋಯಿತು, ಮೊಬೈಲ್ ಬಂತು ಧ್ಯಾನ ಮೌನ ಹೋಯಿತು, ಮೋತ ವಂಚನೆ ಬಂತು ಆಚಾರ ವಿಚಾರ ಹೋಯಿತು. ಈ ಲೋಕರಂಜನೆಗೆ ಮರುಳಾದರೆ ಮಾನವ ಜನ್ಮ ವ್ಯರ್ಥ ಕೆಟ್ಟು ಹೋಗ್ತದ. ಬಾ ಎಲ್ಲಿ ಕುರಿ ಮತ್ತು ಇನ್ನೊಂದು 2 ದಿನ ಬಿಟ್ಟು ಬಂದಿ ಇಲ್ಲಿ ಏನೂ ಇಲ್ಲಿ ಪೂಜಾರಿ ಕೂತಿರ್ತಾವ ನೋಡು. ಅವಗೂ ಪಕ್ಕ ಹುಡುಗಿ ಕೊಡು ಕಂಪ್ನಿಯಲ್ಲಿ ನಾವು ನಮ್ಮ ಮನ್ಯಾಗ ಕೇಳಿ ಇಂಥ ಹುಡುಗಿ ಮಾಡಿರಿ ಅಂತ ಸಂತ್ರ ಗೊತ್ತಿಲ್ಲ ನಿಮಗೆ. ದೊಡ್ಡ ಹೋಳಿಗೆ ಕೊಟ್ಟಿವಂದ್ರೆ ಪೂಜಾರಿ ಹೊಟ್ಟೆ ದೊಡ್ಡದಾತಂದ್ರೆ ಹೆಂಗೆ ಕತ್ತ ಹೌದಾರ ಮತ್ತು ನೀವು ಬೇಕಾರೆ ಆನಿಕೆ ಆದಂಥ ಹೋಳಿಗೆ ನಿನ್ನ ಹೊಟ್ಟೆ ದೊಡ್ಡದಾತು ದೇವ್ರ ಹೊಟ್ಟು ಸಾಂದಾತನ. ದೇವ್ರು ಹೆಂಗದಾರ ವಿಠ್ಠಲ ವಿಸ್ತಾರಿನ ಜನಿ ಸಪ್ತಹಿ ತಾಳಿ ಬರುಣಿ ವಿಠ್ಠಲ ವ್ಯಾಪಕ ತ್ರಿಭುವನಿ ವಿಠ್ಠಲ ಮುನಿ ಮಾನಸಿ. ಯಾವಾಗ ನಿಮಗೆ ಹೇಳ್ತನೋ ತಾಯಿ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಯುದ್ಧ ನಡೀತು ನೋಡ್ರಿ. ಚಂಚನ ಯುದ್ಧ ನಡೀತು. ಕರೆ 1 ಐರಾವಣ ತಾಯಿ ಹೊಡೆದು 10 ಹೇಳಕತ್ತಿದ್ವು ಅವು. ವಿಚಾರ ಮಾಡಿದವ ಇದು ಎಲ್ಲಿ ಹೊಂಟೈತಿ ತೆಗದ ಇದು ಕೀಲಿಕ ಎಲ್ಲಿ ಹೋಗ್ಬೇಕಿನ. ರಾತ್ರಿ ಬಾರಾಕ ಐರಾವಣ ಹೆಂಡತಿ ಚಂದ್ರಶೇನ ಕಡೆ ಬಂದ್ರಿ. ನಮಸ್ಕಾರ ತಾಯಿ ಅಂದ. ಯಾಕಪ್ಪ ನೀ ಸಾಮಾನ್ಯ ಭಕ್ತಲ್ಲೋ ಮಾರುತಿ, ರಾವಣನ ಮಗನ ಕೊಂದವನು ನೀನು. ಹರಿನಾಮಣೆ ಮಸ್ತ ಪಾಷಾಣ ತಾರಿ ಬಹುತಾರಿಲೆ ಮಾನವ ದೇಹದಾರಿ. ಕಾಲ 2 ಕ್ವಿಂಟಲ್, ಈಚೆಗಡೆ ಕ್ವಿಂಟಲ್ 2 ಕ್ವಿಂಟಲ್, ಈಚೆಗಡೆ 2 ಕ್ವಿಂಟಲ್, ಕೈಯಾಗಿ 2 ಕ್ವಿಂಟಲ್, ಹಗಲ ಮೇಲೆ ಇತ್ತ 2 ಕ್ವಿಂಟಲ್, ಈ ಕಡೆ 2 ಕ್ವಿಂಟಲ್. ಬರೇ ರಾಮ ಬರೆದು ಸಮುದ್ರ ಕಟ್ಟಿದವ್ರು ನೀವು. ಅದಕ್ಕೆ ಬಂದಿಪ್ಪ ತಾಯಿ ನನ್ನ ಕಡೆ ಕೆಲಸ ಏನಂತ ಹೇಳ ಏನಿಲ್ಲ. ನಿನ್ನ ಗಂಡನ ತಾವು ಎಲ್ಲಿ ಹೇಳೋ ನಾವು ನನ್ನ ಗಂಡನ ತಾವು ಹೇಳ್ತಾನೆ. ನನಗೆ ದೇವ್ರು ಬೇಕು. ಖರೆ ನನ್ನ ಗಂಡನ ತಾವು ನಿನಗೆ ಹೇಳಿದ್ರೆ ನೀ ಏನು ಕೊಡ್ತೀನಿ ನನಗೆ. ಕಾಯ ಸಾಂಗೋಮಿಯ ತಂತಾಂಚಿ ಉಪಕಾರ ಮಜ ನಿರಂತರ. ಭಾಳ ಮಜಾ ಐತಿ. ಅವಂದ ಮಾಡುತ್ತಾಯ ಇನ್ನು ಜರಿ ಏನು ಕೇಳ್ತಾಳೇನೋ ಯಾವ ಕೊಡ್ತೇನೆ. ರಾಮವಚನ ಸತ್ಯ ಸತ್ಯಜಾನ ತ್ರಿವೇಚಾನಿ ಮಹಾ ಅನುಭವ ಪಹ ಪದೋಪದಿ ಪದೋಪದಿ ಪಹ ಶ್ರೀಮುಖ ಚಾಂಗಲೆ ಪ್ರತ್ಯಕ್ಷ ಪಾವಲಿ ಯುಟುಂಬಾಜಿ ಯಾಹುಣಿಯಾನೀಕ ನಾಹಿ ವಹತ್ತ ಶ್ಯಾನ ಯುಟುಂಬಾಜಿ. ನನಗೂ ಆಣಿಯವ್ರ ರಂಗ ನನ್ನ ರಾಮನಿಗ ರಾಣಿ ಮಾಡಿ ಹೇಳ್ತಾನೆ. ಖರೆ ನೀ ಮೊದಲು ಹೇಳ್ಬೇಕು ಹಿಂದಿನ ನಾಯ ಹೇಳಿದಾಕಿ ನನ್ನ ಗಂಡಗ ಇಬ್ಬರಿಗೆ ಗಂಡರಿಗೆ ಐರಾವಣಗ ಸ್ವರ್ಗ ಲೋಕದಿಂದ ಬಂದು ಗುಂಜಿ ಹೊಲ ಅಮೃತ ಕೊಡ್ತಾವ. ಆ ಗುಂಜಿ ಹೊಲ ಕೊಂದು ನನ್ನ ಗಂಡಗಳು ಸತ್ತಂತರು ಕರೆ ಇರಲ್ಲ. ಮತ್ತು ನಿಂದೇನವ ಏನಿಲ್ಲ. ನಿನ್ನ ರಾಮನ ಇವತ್ತಂದ್ರ ರಂಗಮಂತ ಕಳಿಸ್ಬೇಕಂತ ಎಷ್ಟು ಕಠಿಣ ನೋಡ್ರಿ. ಅವಂದ ನನ್ನ ರಾಮಗ ವಚ್ಚಿನ ಒಂದ ಏನ್ ತಪ್ಪಾಚಿ ಬಾಣ ಬಂದ ನುಡಿದಂತೆ ನಡೆ ಇದೇ ಜನ್ಮ ಕಡ್ರಿ ಕರೆ ಇದು. ನನ್ನ ರಾಮನ ನಾನೇ ಹಿಂದೆ ನಿಂತು ಮುಂದೆ ಕರ್ಕೊಂಡ್ಬರ್ತೀನಿ. ಕರೆ ಒಂದು ಕರಾರ ಅಪಾಯ ಐತೆ ಉಪಾಯ ಮಾಡು ಹೇಳ. ನನ್ನ ರಾಮ ಬಂದಾಗ ಅಪಶಕನಾಗಬಾರ್ದು, ಆರ್ತಿ ಟಪ್ಪಾಗಬಾರ್ದು, ಕಾತಾದ ಕಾಲು ಮುರಿಬಾರ್ದು. ಇಷ್ಟೆಲ್ಲ ಅಪಶಕನ ಆತಂದ್ರೆ ನನ್ನ ರಾಮ ಕಾಲಿಟ್ಟು ಹೊಳ್ತಿದ್ದ. ಅಲ್ಲಿ ಒಂದಾಕಿ ಪಂಚಮುಖ ಮಾರುತಿ ಮಾಡ್ಯಾರ ನೋಡ್ರಿ. ಸ್ವರ್ಗ ಲೋಕದಿಂದ 5 ಮಾರುತಿ ಮಾಡಿ 4 ಮಾರುತಿ ಗುಂಜೋಳ ಕೊಲ್ಲಕತ್ತಿದ್ದು. ಕಡಿ ಮಾರುತಿ ಐರಾವಣಪುರ ಯುದ್ಧ ಮಾಡಿದ್ರು. ಐರಾವಣ ಸತ್ತ. ಇನ್ನು ಆ ತವಣಿತಾಯಿ ಅಂತ ಇರ್ತಿದ್ದ ಗುಂಜೋಳ ಅವ್ವ ಆ ನಮಸ್ಕಾರ ಮಾಡಿ ಯಪ್ಪ ನನಗೆ ಕೊಲ್ಲಬೇಡ. ನಿನ್ನ ಕೊಲ್ಲಂಗಿಲ್ಲ ತುಕಾಮಣಿ ಜೀವ ಭಾವದೇವ ಪಾಹಿ ತೇವುನಿಯ ಕಾಯಿ ನಗತಿ. ನಿನ್ನ ಕೊಲ್ಲುದಿಲ್ಲ. ಖರೆ ನೀವೊಂದು ಕೆಲಸ ಮಾಡ್ಬೇಕು ಹೇಳ. ಶ್ರೀಗಂಧ ಮಂತೈತಿ ಚಂದ್ರಶೇನ ಅಂತ ಅದು ಹುಡುಕ್ ತಕ್ರಿ ಮಾಡಬೇಕು. ನನ್ನ ರಾಮ ಪತ್ತು ಪಾದಿಟ್ಟು ಕೊಳ್ಳೆ ಆ 4 ಕಾಲು ಒಂದೇ ಕಡೆ ಆಗ್ಬೇಕು. ಈ ಮೊದಲ ಕ್ಯಾಶ್ ಹೊಟ್ರಿ ಇದು ಹಂಗೈತಿ. ದೇವಾಶಿವತಾರ ಭಕ್ತಾಶಿತವತಾರ ದೋಹಿಚ ವಿಚಾರ ಏಕಪನೆ ಭಕ್ತರಾಗೋದು ಹಠಟ ಎಲ್ಲಿದೆ. ಭಾಳ ಕಠಿಣ. ಇಷ್ಟೆಲ್ಲ ಮೊದಲ ಮಾಡಿದ್ರಲ್ಲ. ಮತ್ತು ರಾತ್ರಿ ಬಾರಾತ್ ಐಷಾ ಮಾರುತಿ ಉಪಕಾರಿ
तुकालोळे चरणावरी जाने सीता शोध केला ರಾಮ ಸೀತಾ ಬೇಟವಿಲ್ಲ. ಮಾರುತಿ ನಿನ್ನ ಉಪಕಾರ ಬಾಳಪ್ಪ, ಹೋಗು ನಡಿಯೋ ಯಪ್ಪ. ಇಲ್ಲ ಒಂದು ಕೆಲಸ ಆಯಿತು. ಏನಾಯ್ತು? ಏನಿಲ್ಲ, ಚಂದ್ರಶೇಖರ ರಂಗ ಮಂಚಕ್ಕೆ ಹೋಗಬೇಕು. ನನ್ನ ನೇಮ್ ಗೊತ್ತಿಲ್ಲ, ನಿಮ್ಮ ಅಪ್ಪನ ಗೊತ್ತದ ನಡಿ ಅಂತ. ತುಕಾಮನೆ ನಾಮ ಚೈತನ್ಯಾಚೆ ನಿಜಧಾಮ ದೋಚಿ ಅಕ್ಷರಾಚೆ ಕಾಮ ಉಚ್ಚ. ನನ್ನ ಮ್ಯಾಲ ನಂಬಿಕೆ ಇದ್ದಿಲ್ಲ ನಿನಗೆ, ಅದಕ್ಕೆ ಯಾರು ತುಕಾರ ಮಹಾರಾಜ ಸಂತಾಚಿಯ ಪಾಯಿ ಹಾ ಮಾಜಾ ವಿಶ್ವಾಸ ಸರ್ವಭಾವೇ ದಾಸ ಜಾಲೋಚ್ಯಂಚ. ಮಾರುತಿ ನಿನ್ನ ಮ್ಯಾಲ ನಂಬಿ ಆಯಿತು ಹಂಗಾರೆ ಮುಂದೊಂದು ನಡಿ, ನಿಂದಿರ್ತಾನ. ಆಕೆ ಪರಮಾತ್ಮ ಬರ್ತಾನಂತ ತಿಳ್ಕೊಂಡು ಹೂವಿನ ಹಾಸ್ಯ ಆಡ್ರಿ. ಚಂದ್ರಕಾಯಿ ಸೀರೆ ಏನು, ಯಜಮಾನ ಕುಬುಷ ಏನು, ಹಣಿ ತುಂಬ ಕುಂಕುಮ ಏನು, ಕೈಯಾಗಿ ಎರಡು ಹೆಸರು ಪಡಿ ಏನು, ಕಾಲಾಗಿ ಹಚ್ಚಿ ಕಾಲುಂಗ್ರ ಹಾಕ್ಕೊಂಡು ದೇವರು ಕುಣದಕ್ಕಂತ ಏನು ಆರ್ತಿ ತೊಗೊಂಬಂದು ಸನಿ ಹೆಚ್ಚಾಣ ಆ ಕಡೆ ಮಾರುತಿ ಮಾಡ್ತೀನಿ ಗಪ್ಪಳಿ ನಾವು ಏನು ಮಾಡಿದ್ರಿ? ಅವ್ರ ಅಪ್ಪ ಹಿಂದೆ ಬಾಲಪ್ಪ ಯಾರ ನೀವು? ವಾಯುದೇವ ಅವ. ಯಪ್ಪ ಒಂದು ಕೆಲಸ ಮಾಡು, ಆಕೆ ಆರ್ತಿ ತಂದವ ಆರ್ತಿ ಸಮಯ ಒಟ್ಟು ಹೋದ ಸಮುದ್ರ ಪುಗಿ ಅಂದ. ಒಂದೇ ಕೆಲಸದಾಗ ಆಗಲಿಪ್ಪ ಮಗನ ಅಂದವ. ನಾನು ದೇವ್ರಿಗೆ ಸಹಾಯ ಮಾಡ್ಬೇಕಲ್ಲ. ಏನು ಮಾಡಿದವ? ಆರ್ತಿನ ನಾಲ್ಕೋತ ಮೇಲೆ ಹೋದ ಡಬ್ಬು ಕೆಡವಿ ಸಮುದ್ರಕ್ಕೆ ಹೋಗುದು ಬಿಟ್ರಿ. ರಾಮ ಬಂದು ಕಾಲು ಹಿಡ್ಕೊಳ್ದ, ಮಂತನು ಮುರಿಕೆ ಕೆಟ್ಟ ಕಾಲು ಹಿಡ್ದಕ್ಕೆ. ಮನವೋ ನಿಶರಣ ಜಾವೆ ಸರ್ವಭಾವೇ ದೇವಾಶಿ ತೋಹಾ ಉತ್ತರಿಲೆ ಪಾರ ಬಹುದುಸ್ತರ ನದೀಚ. ರಾಮ ನಿನ್ನ ಭಕ್ತನ ಇಬ್ಬರನ್ನು ಬಿಡಂಗಿಲ್ಲ. ನನ್ನ ಪತಿವ್ರತ ಮಹಿಮೆಯಿಂದ ನಿಮ್ಮರಿಬ್ಬರನ್ನು ಕಡ್ತ ಅಂತ ಪರಮಾತ್ಮಂದ ತಾಯಿ ನೀನು ಕರೆ ಈ ಅವತಾರದಾಗ ಆಗಂಗಿಲ್ಲ. ಮುಂದೆ ನಾ ಕೃಷ್ಣನಾಗಿ ಬರ್ತಾನೆ. ದೇವಕಿ ನೀವಾಹಿಲ ಯಶೋದೇನೆ ಪಾಹಿಲ ಪಾಂಡವಾಶಿ ಬಂದಿ ಜನಿ ಹೋವು ನೀಯ ರಾಹಿಲ. ಇದಕ್ಕೆ ನಮ್ದು ಮನ ಹೇಳ್ತಾರೆ ನೋಡ್ರಿ. ಸೋಳಾಟ ಭೋಗಿಸಿ ಬ್ರಹ್ಮಚಾರಿ ಮನವಿಸಿ ಲಟಿಕೆ ಚೀಟ ಕವಿತಿ ಲುಲ್ಲು ಇರ್. ಅವಾಗ ಏನಾಯ್ತಂದ್ರೆ ನಾನು ಕೃಷ್ಣಾಗಿ ಬರ್ತಾನೆ, ನೀನು ಸತ್ರಾಜಿತನ ಮಗಳ ಸತ್ಯಭಾಮ ಆಗಿ ಬಾ. ಅವಾಗ ಕೂಡ್ರು ಅಂತ ತಿಳ್ಕೊಂಡು ಹೇಗಂತ ಅದಕ್ಕಂದ್ರೆ ದ್ವೇಷ ಯಪ್ಪ ಯಾರ ಮ್ಯಾಲ ದ್ವೇಷ ಮಾಡ. ಯಾಕಂದ್ರೆ ಜ್ಞಾನದೇವ ಮನೆ ಯಾತಾಚಿಯ ಕೂನ ದ್ವಾರಕೇಚರಾನ ಪಾಂಡವಾಗರಿ. ಇನ್ನು ಒಂದ ನಿಮಿಷದೊಳಗೆ ಮಾರುತಿ ಹೆಂಗದಾನು ನಾವು ಹೆಂಗದೀವಿ ಒಂದು ಸ್ವಲ್ಪ ಹೇಳಿ ನಿಮಗೆ ಹೇಳ್ತರು. ಇಷ್ಟೆಲ್ಲ ಮುಗಿತಿರಲ್ಲ ಪುಸ್ತಕ ವಿಮಾನದೊಳಗೆ ಭರತಗೆ ಭೇಟಿಯಾಗಿ ಮಾರುತಿ ಮುಂದೆ ಹೋದ ಪಟ್ಟಾಭಿಷೇಕ ಮುಗಿತ್ರಿ. ಮತ್ತು ನಾಳೆ ನೀವು ಕಾಯಿ ಕೊಡ್ತಿರಲ್ಲ, ಹಂಗೆಲ್ಲರಿಗೂ ಕಾಯಿ ಕೊಡುವಾಗ ಮಾರುತಿ ಪರಿಪೂರ್ಣ ಕೊಡೋರು. ಅದು ಹೋಗಿ ಸಮುದ್ರದೊಳಗೆ 86 ಆಲಿಗಡ ಮೇಲೆ ಕೂತು ತುದಿಯೊಳಗೆ ರಾಮ 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 ದೇಹ ಭಾವ ಹರಫಲ ತುಜ ಪಾಹತ ರಾಮ. ಅವನು ಬಿಟ್ಟು ಇದ್ರಿಕ್ ಏನು ಮಾಡಿಲ್ಲ. ಅವನು ಹರಿ ಬೋಲಾ ದೇತಾ ಹರಿ ಬೋಲಾ ಗೇತಾ ಹಸತಾ ಕೇಳತಾ ಹರಿ ಬೋಲಾ ಪಾಂಡತಾ ಹರಿ ಬೋಲಾ ಕಾಂಡತಾ ಉಟತಾ ಬಸತಾ ಹರಿ ಬೋಲಾ ಏಕಾಂತಿ ಹರಿ ಬೋಲಾ ಲೋಕಾಂತಿ ದೇಹ ತ್ಯಾಗಾಂತಿ ಹರಿ ಬೋಲಾ ಜನಿ ಹರಿ ಬೋಲಾ ವಿಜನಿ ಏಕಾ ಜನಾರ್ದನಿ ಹರಿ ಬೋಲಾ. ಏನು ರಾಮ ರಾಮ ಅಂತ ಕುಂತಿದ್ದ, ಎಲ್ಲರಿಗೂ ಕೊಟ್ಕೋತ ಬರ್ಕೊಳ್ದ. ಸೀತಾದೇವಿ ಸಿಟ್ಟು ಬಂತ್ರಿ ಅಲ್ರಿ. ಕರೋಣಿ ಉಡ್ಡಾನ ಕೇಲೆ ಲಂಕೇಶೆ ಶೋಧನ ತಯಾ ಮಾಜಾ ನಮಸ್ಕಾರ. ದ್ರೋಣಗಿರಿ ತೋ ಆನವಿಲ ಲಕ್ಷ್ಮಣ ವಾಚವಿಲ ಜಾನಿ ಸೀತಾ ಶೋಧ ಕೇಲ ರಾಮ ಸೀತಾ ಬೇಟವಿಲ್ಲ. ಅಲ್ರಿ ನಮ್ಮನ್ನಿಬ್ಬರನ್ನು ಒಂದು ಮಾಡಿದವ ಮಾವರಿತರಾಯ, ಐರಾವಣ ಮೈರಾವಣ ಕೊಂದವ ಮಾವರಿತರಾಯ, ಸಂಜೀನ ಗುಡ್ಡ ತಂದವ ಮಾವರಿತರಾಯ. ಮತ್ತು ಅವಾಗ ಏನು ಕೊಡುವಲ್ರಿಲ್ಲ ನೀವು ಗೋಲಿಂತ ತಡ್ರಿ. ನಮ್ಮನ್ನಿಬ್ಬರನ್ನು ಒಂದು ಮಾಡಿದ ಮಾವರಿತರಾಯ, ಒಂದು ಜಗತ್ತಕ್ಕಾರಿ ಸಮುದ್ರ ಹಾರಿ ನಾನು ಶೋಧ ಮಾಡಿದ ಮಾವರಿತರಾಯ. ರಾಮನ ಮುದ್ರಿಕೆ ಅವ್ರಿಗೆ ಕೊಟ್ಟ ಮಾವರಿತರಾಯ, ಚೂಡಾರ್ಥ ನಿನಗೆ ಕಳಿಸಿದ ಮಾವರಿತರಾಯ. ಅವಾಗೇನು ಕೊಡುವಲ್ರಿ ನೀವು ಹನಿಗೆ ಬಿಡ್ಕೊಂಡು ದೇವರು. ನಿಮ್ಮಂಥವ್ರು 3 ಮಂದಿ ಮಾತು ಕೇಳಿ ಅನ್ಸೂನ ಕೈ ಸಿಕ್ಕ ಕೂತುಗಳಾಗಿ ಬಿದ್ದು ದತ್ತಾತ್ರೇಯ ನಾವು. ಅದಕ್ಕೆ
ನನಗೇನು ಕೊಡೋಕ್ಕೇನು ನೀಗುವುದಿಲ್ಲ, ಕೊಡ್ತಿದ್ರೆ ನೀನು ಕೊಡು. ಮಾರುತಿ ಒಂದು ಜಗತ್ತಕ್ಕೆ ಹಾರಿ ತಾಯಿ ತೊಡಿ ಮೇಲೆ ಕುಂತೀನಿ 3 ತಿಂಗಳಾಗಿ. 3 ತಿಂಗಳು ಕೂಸಾರಿ ಬಿಟ್ಟಲು ಮರದ್ರ ಪ್ರೇಮ ತಾಯಿ ಪ್ರೇಮ ಸುಖ ದೇಹಿ ಪ್ರೇಮ ವಿನನಾಹಿ ಸಮಾಧಾನ. ತಾಯಿ ಮುದ್ದು ಕೊಡಾಕತ್ತಿಲ್ಲ ಬಾಳ. ಅಲ್ಲೋ ನಾನು ನಿನ್ನ ತಂಗ ಜೈತಾನ ಮಾಡಿ ನೀ ನನ್ನ ಕೂಡಿ 6 ತಿಂಗಳಾತೋ ಬರೇ ರಾಮ ರಾಮ ಹಲವತಿ ಅಕಾರುಣಿ ತಾಂಗೆ ತುಕ ನಾಮಗೇತ ಐತ ಲಾಭ ಬಾಂಧಾಗಾತಿ ಇಟ್ಟಲ ಬರೀ ಶೀತ ಅಂದೇಲ್ಪ ನೀನು. नको नको मान नको अभिमान सोडी मी तुंपन तोची सुखी. ಅಭಿಮಾನ ಸೋಡ ಮುಕ್ತಿ. ಮತ್ತು ಅಭಿಮಾನ ಹಂಗೆ ಕಳೆದ ಗೌಡ್ರ ಮಗ ಅಂತ ಕುಂತ್ರ ಕೆರೆ ಕಡೆ ಕೌದ್ಯಾಗ ಕುಲ್ಲ ಬರಂಗೆ ಇಲ್ಲವ ಭಾಳ ಕಠಿಣ ಐತಿ. ಆವಾಗ ಮಾರುತಿರಾಯಾಗ ಏನು ಕೊಡಿಲ್ರ ನೀವು ನಿನ ಕೊಡು. 5 ವರ್ಷದ ಮೇಲೆ ಭಾಳ ಪ್ರೇಮಿ ತಾಯಂದಿರು. ಒಂದ ಆಕಳ ಸಗಣಿ ಮ್ಯಾಲ, 2ನೇತು ಅಲಿಯಾನ ಮ್ಯಾಲ, 3ನೇತು ಹಾಲಿನ ಕೆನಿ ಮ್ಯಾಲ, 4ನೇತು ಬಂಗಾರ ಮ್ಯಾಲ, 5ನೇತು ಅರಿಬಿ ಅಂಗಡಿಯಾಗಿ ಬಿಡಂಗೆ ಇಲ್ಲ. ಒಂದು 100 ರೂಪಾಯಿ ಸೀರೆ ತಗೊಂಡ್ರೆ 1000 ಸೀರೆ ತೆಗಿತಾರ. ಅವಾಗ ಮಾರುತಿ ಅಂತ ಕರೆದಲ್ಲ ಬಾಳ ತಾಯಿ. ಯಾಕೆ ನಾ ನಿನ್ನ ಮಾತು ಕರೆದಂದ್ರೆ ನೀ ನನ್ನ ತಂದಿ 2 ತೊಳಿ ಮೇಲೆ ಕುಂತೆ ಅಂತ ಪ್ರೇಮ ಐತೆ ನನಗೆ. ಜರಿ ನನ್ನ ತಂದಿ ಲಗ್ನ ನನಗೆ ಕಿಮ್ಮತ್ ಕೊಡು ಹೋಗಲ್ಲ. ಏನು ಕೊಡ್ಬೇಕತ್ತೇವ? ಇದೊಂದು 1 ಲಕ್ಷ ರೂಪಾಯಿ ಕಿಮ್ಮತ್ತಿ ಮುತ್ತಿನ ಹಾರತ್ತೀವ ತೊಗೊಂಡು ಬಾಳೆ ಮಾಡ್ಕೋ. ನಮ್ಮ ಅವ್ಗ ಇನ್ನೂ ಭಕ್ತಿ ಮಹಿಮಾ ಗೊತ್ತಿದ್ದಕ್ಕೆ ಜಾಣೆ ಭಕ್ತಿ ಜೀವ ತೋಚಿ ಆನಿಕನೋ ಹೇ ಮಾಜಾಮನ ಹೋಕ. ನಾ ಹೆಂಗದನ ತಾಯಿ ನಾಮ ರೂಪ ಜಡಲೆ ಚಿತ್ತ ಚಂಚ ಭಾಳ ಕಠಿಣ. ಅವಾಗ ನಮ್ಮವ್ಗೆ ಜಗಳಾಡುವರಿದ್ದರೆ ಜಾಗ ಬಿಡುವುದೇ ಲೇಸು. ವಿಠ್ಠಲ ಮಹಾರಾಜ ಮನ್ಯಾಗ ಹಂಗಿರ್ಬೇಕ. ಮತ್ತು ಗಂಡು ಬೇಯುವಾಗ ಹೆಂಡತಿ ಶಾಂತಿ ಇರ್ಬೇಕಂತ, ಹೆಂಡತಿ ಬೇಯುವಾಗ ಗಂಡು ಶಾಂತಿ ಇರ್ಬೇಕಂತ. ಎರಡೂ ಇದ್ರು ಯಾರ ಯಾವ್ದು ಕಪ್ಪು ಇರ್ತಕ್ಕಂಥ ಒಂದ್ರ ಜೀವ ಹೋಗಿ ಬಂಡಿ ಖಾಲಿ ಒಗ್ಗಾಲೆ ಬೀಳ್ತದೆ ಅಂತ ನಮ್ಮವು ಇಲ್ಲಿ ಬಿಟ್ಟು ಅಂದ್ರೆ ಶುಕ್ ಹಿಡ್ಕೋತಾರೆ. ಮತ್ತು ಹೋಗಿ ಕೂತ್ರಿ ಗಿಡದ ಮೇಲೆ 80 ಆಳ ಮೇಲೆ ಒಂದು ತಗೊಂಡ ಅಮೀತೇನೆ ಸುಖಿ ಮನ ವಿಠ್ಠಲ ವಿಠ್ಠಲ ಮುಖಿ ತುಮಚೆ ಏರವಿತ್ತದನ ತೇಮಗೆ ಮೃತ್ತಿಗೆ ಸಮಾನ. ಹಂಗೆ ಇಲ್ಲ 1 ಲಕ್ಷ ರೂಪಾಯಿ ಕಿಮ್ಮತ್ತಿನ ಒಂದೊಂದು ಮುತ್ರೆ ಗೊತ್ತಿ. ಒಂದು ಮುತ್ತು ಕಡಿದ ಕಿವಿಗೆ ಹಚ್ಬೋದು. ಅದ್ರ ರಾಮ ಇಲ್ಲ ಅಂತಿರ್ತಾರೆ ನೋಡ. ಹಿರಿಯ ಅಕ್ಕನ ಚಾಳಿ ಮನಿ ಮಂದಿಗೆಲ್ಲ ಒಂದು 5-6 ಕಡ್ದವ. ಅಂದ ಯವ್ವ ಸತ್ಯನ ಬೀಜ ಅಂತಾವ. ಇದಕ್ಕೆ ಜೀವನ ಇಲ್ಲ. ಇವಾಗ ರಾಮ ಇಲ್ಲ. ನಮ್ಮ ಅಪ್ಪ ಇರ್ತಾರೆ ರಾಂಡಿ ಮುಂದೆ ಆಗಬೇಡವ ಎಂದೂ ಹಾಕೋಬೇಡ. ರಾಮನ ಆಣೆ ಅಂತೂ ಹೋಗಿ ಸಮುದ್ರಕ್ಕೆ ಹೋಗುದ. ಸುಟ್ಟು ಬರಬಾರ್ದನ್ರಿ ತಾಯಿ. ಬಾಯಿ ಮಂಜಾನ ಕೈಯಾಗ ಮಾನಿಗೆ ಕೊಟ್ಟರೆ ಡ್ವಚ್ಚಾಗಿ ಇಟ್ಬಿಟ್ಟು ಬಾಯಿಗೆ ಅಂದ. ಅವಾಗೇನು ಭಯ ಆಯ್ತು ಬಂದು ಕುಂತ. ಯಾಕೆವ್ವ ಅಲ್ಲೋ ಒಂದು ಹಳ್ಳದ ಕೆಮ್ಮತ್ತು ಗೊತ್ತಾಯ್ತಾರ ಯವ್ವ ನನಗೆ ಅದು ಮಣ್ಣಿನಾಗ ಕಾಣಕತ್ತ ನೀವು. ತೇಮಜ ವೃತ್ತಿಕೆ ಸಮಾನ. ಹಳ್ಳಿ ಬರೀ ಮಣ್ಣು ಕಣ್ಣಾಗ ಕಾಣಕತ್ತ. ನಿನಗೆ ಲಕ್ಷ ಇರ್ಬೋದು, ಕೋಟಿ ಗಂಟೆ ಇರ್ಬೋದು, ನನಗೆ ಮಾತ್ರ ಮಣ್ಣ. ಹೌದು ಹಳ ಕಡೆ ಏನು ಮಾಡಕತ್ತಿ ಯವ್ವ ರಾಮ ನೋಡಕತ್ತೀನಿವೆ. ಹುಚ್ಚ ಅದ ರಾಮ ಇರ್ತಾನ. ಇಷ್ಟು ಮಾತಾಡ್ತಿ ನಿನ್ನ ಹೃದಯದವ್ರು ರಾಮದಾನೇನು? ನಮ್ಮ ಮೊದಲ ಹೇಳ್ತೀನಿ ಏನಂತ, ದುರ್ಜನರ ಸಂಘ ಮಾಡುವುದಕ್ಕಿಂತ ಸಜ್ಜನರ ಕೂಡ ಜಗಳವೇ ಇತ್ತು. ಕಾಶಿ ತುಪ್ಪ ಮರಳಿ ಬೆಣ್ಣೆ ಆಗುವುದೇ, ಸ್ವಾತಿ ಹನಿ ಮುತ್ತಾದ ಬಳಿಕ ಮರಳಿ ನೀರಾಗುವುದೇ. ಸ್ವಾತಿ ಹನಿ ಇದ್ದಂಗೆ ಮಾರುತ್ರಾಯನು ಯವ್ವ ಹಾತವಿಲಾರಾಯ ಹೃದಯ ಸಂಪುಷ್ಟಿ ಬಾಯಿರದ ಕೂಟಿ ಪವನತನಯ ಸಂಕಟಹರಣ ಮಂಗಲ ಮೂರ್ತಿ ರೂಪ ರಾಮ ಲಕ್ಷ್ಮಣ ಸೀತಾ ಸಹಿತ ಹೃದಯ ಬಸರು ತುರಭೂಪ. ಗೊತ್ತಿ ನಮ್ಮ ಹೊಟ್ಟೆ ಹಿಡಿದ್ರೆ ಆಲ್ದರ್ಗ ಗಂಟ ಮುಂದೆ ಕೋರೋನಾ ಗಂಟ ಹಾಲ್ಟ್ ಗಂಟ ಇವ ಬರ್ತಾವ ಹೊರಗೆ. ಯಾಕೆ ಎಂದೂ ರಾಮ ಅನ್ನೋದು ಇವು ಅನ್ನೇರಿ ಬರ್ಬೇಕು ಬುದ್ಧಿ. ಬರೇ ಕಾಯ್ಕರು ಕಷ್ಟಕರು ಇದೇ ಹೊಂಡದು. ಆದರೆ ಒಳಗೆ ಏನು ಹತ್ತಿ ಹರಿದ 1 ಇಂಚು ರಾಮ, 1 ಇಂಚು ಲಕ್ಷ್ಮಣ, 1 ಇಂಚು ಸೀತಾ, 1.5 ಇಂಚು ಮಾಡ್ತೀವಿ ಕೂತ್ ನಮಸ್ಕಾರ ತಾಯಿ ಅಂತ.
ವಿಠಲ್ ಮಾಡೋದಕ್ಕೆ ಯಾವಾಗಲೂ ಹೇಳ್ತಿರ್ತಾನ, ಚಮತ್ಕಾರ ಮಾಡಲಾರ್ದ ಜಗತ್ ನಮಸ್ಕಾರ ಮಾಡಂಗಿಲ್ಲ. ಗೋಪಿ ಹಿಂದೂ ಮಾಡಿಲ್ಲ, ಈಗೂ ಮಾಡಂಗಿಲ್ಲ, ಯಾವಾಗೂ ಮಾಡಂಗಿಲ್ಲ. ಚಮತ್ಕಾರ ಬಿತ್ತು ಸಂತ್ರ ಯಾವ್ರವ್ರಿಗೆ ಕಳಿ ಬರ್ರಿ. ಈಗ ನಮ್ಮ ಊರಾಗ ಅಂತೀವಿ ಲೋಕರ ಭಾಳ ಬರ್ತಿಲ್ಲ ರೀ. ತಾಸು ಒಂದು ಅದಾವ, ಬೇಕಾದ್ರೆ ಟಮ್ಟಮರ್ ಹತ್ತಿರಿ, ತುಂಬರ್ ಹತ್ತಿರ ಮಂದಿ ಭಾಳ ಹತ್ತಿ ಮೂರ್ಛೆ ಹೋಗ್ತಾವೆ ಎದ್ದು ಕುಂತು. ಅಷ್ಟಸಿದ್ಧಿ ನವಳಿಲಿಕ್ಕೆ ತಾತ, ಅಸವರತೀನ ಜಾನಕಿ ಮಾತಾ, ರಾಮ ರಸಾಯನ ತುಮರೇ ಪಾತ, ಸದಾ ರಹೋ ರಘುಪತಿಗೆ ದಾಸ. ನೋಡ್ತಿ, ಊರಾಗ ನಮ್ಮ ಗುಡಿ ಇರಿದ್ರು ಚಿಂತಿಲ್ವೋ, ನಿನ್ನ ಗುಡಿ ಇರಲಿ. ಮತ್ತು ನಿನ್ನ ಗುಡಿ ಯಾವ ಊರಾಗಿಲ್ಲ, ಆ ಊರ ಸ್ಮಶಾನ ಆಗಲಿ. ಐತಿಲ್ಲ ನಿಮ್ಮ ಊರಾಗ ಗುಡಿ ಐತಿಲ್ರಿ? ಇವನು ಗುಡಿ ಇರೋಕ್ಕಿಂತ ಮೊದಲೈತಿ ಅದು ಗುಡಿ. ಮತ್ತು ಶನಿವಾರ ದಿನ ನನ್ನ ಕಥಾ ನಿನ್ನ ಕಥಾ ಯಾರು ಕೇಳ್ತಾರ, ಯಾರು ಹೇಳ್ತಾರ ಅವ್ರಿಗೆ ಶನಿದೇವ್ ಕಾಡಂಗಿಲ್ಲ ರೀ. ಯಾರ ಈಗ ಮಾಡ್ತಿರ್ತಾರ. ಮೊನ್ನೆ ಒಬ್ರು ಕೇಳಿದ ಬಂಗಾಳ ಜಾದು, ಈಗ ನೀವು ಎಮ್ಮಿ ಬೇಸವ್ರು, ನೀವು ಎಮ್ಮಿ ಹಾಲು ನಿಮ್ಮ ಎಮ್ಮಿ ಹಾಲ 10 ಲೀಟ್ರ್ ಹಾಲ ಅವ್ರ ಮಂತ್ರಿಸಿ ನಿಮ್ಮ ಮನೆಯಾಗ ಹೋಗಿದ್ರೆ ಈ ಹಾಲು ಅವ್ರು ಎಮ್ಮಿ ಹಾಲಾಗಿ ಬೀಳ್ತಾವ ಅಂತ ಅವಾಗ ಕೇಳಿ. ಯಾವಾಗ ನಿಮ್ಮ ಮಣ್ಣಾಗಿತ್ತು ಸುದ್ದಿ. ಹಾಂ, ಇಂಥವೆಲ್ಲ ಜರಿ ನಡೆದ್ರ ಏನು ಮಾಡು? ಹನುಮಾನ ಚಾಲಿಸ ಅಂತ ಐತಿ, ರಾಮ ರಕ್ಷಾ ಸ್ತೋತ್ರ ಐತಿ. ಇವನು ಎರಡು ಕೂಡಿ 20 ನಿಮಿಷ ಆಕೈತ್ರಿ. ಯಾವ 10 ನಿಮಿಷ, ಅದು 10 ನಿಮಿಷ. ಇಷ್ಟು ಮಾಡ ನಿನ್ನ ಮನೆಯೊಳಗೆ ಪರಮಾತ್ಮ ಮೌರಿತ್ರಾಯ ಕಸ ಹೊಡಿತಾನಂತಾರ ಅವ್ರು. ಕಾಡಂಗಿಲ್ಲ ಅಂತ ಹಿಂಗೆ ನೇಮ್ ಬರ್ತದೆ. ಅದಕ್ಕಂದಾರಿಲ್ಲಿ ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ. ಈಗ ಬಿಸಿನೀರು ಕಾಶ್ಯಾರ ಅಂತ ತಿಳ್ಕೋಣ ಎಲ್ಲೆಲ್ಲಿ ಹೋಗ್ರ ಯಾಕೆ ಮಾಡಕ್ಕೆ ಬರೀ ಬಿಸಿನೀರು ಅವ್ರಿ ಬಾರಿ ತಳ್ತಾಳ ಅಂತ ಅಂತ ತಿಳ್ಕೊಂಡು ಹಂಗೆ ಮಾಡಕ್ಕೆ ಹಾದಿ 108 ಗಾಡಿ ಕೊಡ್ತಕ್ಕ ಇಟ್ಟಲ್ಲಿ ಮಾಡೋದು. ಹೌದಿಲ್ಲ? ತಣ್ಣೀರು ಬೇಕಾ? ಬಿಸಿನೀರು ಹೆಂಗದಾವು ಹಂಗೆ ತಣ್ಣೀರು ಬೇಕಾ? ಪ್ರಪಂಚ ಅವಾಗ ಮಾಡಕ್ಕೆ ಬರ್ತೈತಿ, ಅವಾಗ ಪಾರು ಮಾಡಕ್ಕೆ ಬರ್ತೈತಿ. ಮತ್ತು ಊರ ಮೇಲೆ ಊಟ, ಗಿರಿ ಮೇಲೆ ಚೆಲ್ಲಾಟ. ನಂದೇನಂದ್ರೆ ಬಿತ್ತಲ ಹೊಟ್ಟೆ ತುಂಬ ಹೋಗ್ಬಲ್ಲಿ ಅದೇನು ದೊಡ್ಡದ. ಅವಗಾಚು ಸಂಸಾರ ಸುಖಾಚ ಕರೀನ ಆನಂದೇ ಬರೀನ ಸಂಸಾರಿಯ ತಾವೇ ಅಸೋಣಿನ ತಾವೇ ಕೀರ್ತನ ಕರಾವೇ ವೀಣ ವೀರ. ಏನೋ ಹೇಳಿದ್ರು ತಪ್ಪು ತಲೆಗಳಾಗಿರ್ಬೋದು. ನಡೆಯೋಣ ಎಡವಲೇಬೇಕು. ನಾನು ನೀವು ಮಗ ಇದ್ದಂಗೆ, ಯಾಕಂದ್ರೆ ನಾ ಬರಕತ್ತಂಗೆ 20 ವರ್ಷ ಆತಿಲ್ಲಿ. ಮೊನ್ನೆ ಫೋನ್ ಮಾಡಿರಿ ನಮ್ಮ ಮಂಜು ಮಾರಾದ್ರು ಬರ್ಬೇಕ್ರಿ ಅಂತ. ನಾನು ನಿನ್ನೆ ಹೆಂಗಾರು ಗುದ್ದಾಡಿ ರಜಾ ಹಾಕಿಸಿ ನಂತರ ಆಚೆ ಏಕದೇ ಕಲಿಯ 10 ನಿಮಿಷ ಇರಲಿ ಪರಮಾತ್ಮನ ಸೇವಾ ಆತು. ನಿಮ್ಮಂಥವ್ರ ಕೃಪಾ ನಮ್ಮ ಮೇಲೆ ನೋಡ್ಕೊಂಡು ಹೇಳಿ ಕಿಂಬವನ ತುಂಚೆ ಕೇಲೆ ಧರ್ಮ ಕೀರ್ತನೆ ಸಿದ್ಧಿನೇಲೆ ಏತಮಾಜಿವರಲೇ ಪಾಯಿಕಪನ ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ ಪುಂಡಲೀ